ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತು ಮಿಲ್ಕ್ ಪೌಡ್ರಿಂದ ಬರ್ಫಿಯನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಮಿಲ್ಕ್ ಪೌಡ್ರು ಬರ್ಫಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸು: ಅರ್ಧ kg ಮಿಲ್ಕ್ ಪೌಡ್ರು, 1/4 kg ಸಕ್ಕರೆ, 1 ನಿಂಬೆ ಹುಳಿಯ ರಸ. ಅರ್ಧ kg ಮಿಲ್ಕ್ ಪೌಡ್ರ್ ಅಂದರೆ ನನಗೆ ಈ ಲೋಟದಲ್ಲಿ 3.5 ಲೋಟದಷ್ಟು ಮಿಲ್ಕ್ ಪೌಡ್ರ್ ಆಗಿದೆ. ಹಾಗೆ ಇದೇ ಲೋಟದಲ್ಲಿ 3.5 ಲೋಟದಷ್ಟು ನೀರನ್ನು ಕೂಡ ತಗೊಳ್ತೇನೆ. ಮತ್ತು 1/4 kg ಅಂದರೆ ಸಕ್ಕರೆ ಕೂಡ 1/4 kg ತಗೊಂಡಿದ್ದೇನೆ. ಅಂದರೆ ಇದೇ ಲೋಟದಲ್ಲಿ 1/4 kg, ಈ ಲೋಟದಲ್ಲಿ 1 ಲೋಟ ಸಕ್ಕರೆ ತಗೊಂಡ್ರೆ 1/4 kg ಸಕ್ಕರೆ ಕೂಡ ಆಗ್ತದೆ. ಇವಾಗ ಇಲ್ಲಿ ಒಂದು ದಪ್ಪ ತಳದ ಪಾತ್ರೆಯನ್ನು ನಾನು ತಗೊಂಡಿದ್ದೇನೆ. ಅದಕ್ಕೀಗ ನಾನು ತಗೊಂಡ ಮಿಲ್ಕ್ ಪೌಡ್ರನ್ನೆಲ್ಲ ಹಾಕ್ತಾ ಇದ್ದೇನೆ. ಅಂದರೆ ಇದರಲ್ಲಿ 3.5 ಲೋಟದಷ್ಟು ಮಿಲ್ಕ್ ಪೌಡ್ರ್ ಉಂಟು. ಅದೇ ಲೋಟದಲ್ಲಿ 3.5 ಲೋಟದಷ್ಟು ನೀರು ಕೂಡ ತಗೊಂಡಿದ್ದೇನೆ. ಈಗ 3.5 ಲೋಟ ನೀರನ್ನು ಪೂರ್ತಿ ಹಾಕೋದಿಲ್ಲ, ಅರ್ಧದಷ್ಟು ನೀರನ್ನು ಮಾತ್ರ ಈಗ ಹಾಕ್ತಾ ಇದ್ದೇನೆ. ಈಗ ಸ್ಟವ್ ಕೂಡ ಆನ್ ಮಾಡ್ತಾ ಇದ್ದೇನೆ. ಈಗ ಬೆಂಕಿ ಕೂಡ ಉರಿಸಿದ್ದೇನೆ. ಇನ್ನು ಇದನ್ನು ನಾವು ಮಿಕ್ಸ್ ಮಾಡ್ತಾನೆ ಇರುವ, ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಹೀಗೆ ಚೆನ್ನಾಗಿ ಕೈ ಬಿಡದೆ ಹೀಗೆ ತಿರುಗಿಸ್ಕೊಂಡಿರುವ. ಇವಾಗ ನೋಡಿ, ನಾನು ಹಾಕಿದ ನೀರಲ್ಲೆಲ್ಲ ಮಿಲ್ಕ್ ಪೌಡರ್ ಕರಗಿದೆ. ಇನ್ನು ಉಳಿದ ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ನಾನು ಇದಕ್ಕೆ 3.5 ಲೋಟದಷ್ಟು ನೀರನ್ನು ಕೂಡ ಹಾಕಿದೆ. ಬೆಂಕಿ ಹೈ ಫ್ಲೇಮಲ್ಲೇ ಉಂಟು. ಹೀಗೆ ಕೈ ಬಿಡದೆ ತಿರುಗಿಸ್ತಾನೆ ಇದ್ರೆ ಆಯಿತು. ಗಂಟನ್ನೆಲ್ಲ ಹೀಗೆ ತಕೊಂಡ್ರೆ ಆಯಿತು. ಹೀಗೇನು ಕೈ ಬಿಡದೆ ತಿರುಗಿಸ್ತಾನೆ ಇರುವ. ಬೆಂಕಿ ಹೈ ಫ್ಲೇಮಲ್ಲೇ ಉಂಟು. ಇಲ್ಲಿ ನೋಡಿ, ಮಿಲ್ಕ್ ಪೌಡ್ರೆಲ್ಲ ನೀರಿನೊಟ್ಟಿಗೆ ಬೆರೆತು ಈಗ ಹಾಲಾಗಿದೆ. ಇಲ್ಲಿ ಹಾಲು ಕೂಡ ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಕುದೀತಾ ಉಂಟು. ಈಗ ನಾನು ಇದಕ್ಕೆ ನಿಂಬೆಹುಳಿ ಜ್ಯೂಸನ್ನು ಹಾಕ್ತಾ ಇದ್ದೇನೆ. ಇದಕ್ಕೀಗ ನಾನು ನಿಂಬೆಹುಳಿ ರಸವನ್ನು ಹಾಕ್ತಾ ಇದ್ದೇನೆ. ಒಮ್ಮೆಗೆ ಹಾಕೋದು ಬೇಡ, ಸ್ವಲ್ಪನೇ ಹಾಕಿಕೊಂಡು ಬಂದರೆ ಆಯಿತು. ಅಂದರೆ ನಾವು ಈ ನಿಂಬೆಹುಳಿ ಹಾಕುವ ಉದ್ದೇಶ ಅಂದರೆ ನಮಗೆ ಹಾಲು ಇಲ್ಲಿ ಒಡಿಬೇಕು. ಹಾಗೆಂತೇಳಿ ಒಮ್ಮೆಗೆ ನಾವು ನಿಂಬೆಹುಳಿ ರಸವನ್ನು ಕೂಡ ಹಾಕೋದು ಬೇಡ. ಸ್ವಲ್ಪ ಹೊತ್ತು ಬಿಟ್ಟು ಹಾಕಿಕೊಂಡ್ರೆ ಆಯಿತು. ನಾನೀಗ 1 ಸ್ಪೂನ್ನಷ್ಟು ನಿಂಬೆಹುಳಿ ರಸ ಹಾಕಿದ್ದೇನೆ. ಹೀಗೆ ಸೈಡಿಂದೆಲ್ಲ ಚೆನ್ನಾಗಿ ಹೀಗೆ ತೆಕ್ಕೊಳ್ಬೇಕು. ತೆಕ್ಕೊಂಡು ಹೀಗೆ ಹಾಲನ್ನು ಓಡಿಸಿದ್ರೆ ಆಯಿತು. ಬೆಂಕಿಯನ್ನು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಫ್ಲೇಮನ್ನು ಹೈಗೆ ಇಟ್ಕೊಂಡಿದ್ದೇನೆ. ಹೀಗೆ ತಿರುಗಿಸ್ತಾನೆ ಇದ್ರೆ ಆಯಿತು. ಎರಡು ನಿಮಿಷ ಬಿಟ್ಟು ಇನ್ನೊಂದು ಸ್ಪೂನು ನಿಂಬೆಹುಳಿ ರಸವನ್ನು ಹಾಕ್ತಾ ಇದ್ದೇನೆ. ಹೀಗೆ ಚೆನ್ನಾಗಿ ತಿರುಗಿಸ್ಕೊಂಡೇ ಇದ್ರೆ ಆಯಿತು. ಹಾಲು ಇಲ್ಲಿ ನಮಗೆ ಒಮ್ಮೆಗೆ ಹೊಡಿಬಾರ್ದು, ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಹಾಲು ಹೊಡಿತಾನೆ ಬರಬೇಕು. ಅಂದರೆ ಮಾತ್ರ ನಮಗೆ ಬರ್ಫಿ ಒಂದು ಟೆಕ್ಸ್ಚರ್ ಒಳ್ಳೆ ಸಿಗ್ತದೆ. ಕೈ ಬಿಡದೆ ಹೀಗೆ ತಿರುಗಿಸ್ತಾನೆ ಇರಬೇಕು. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಪೂರ್ತಿ ನಿಂಬೆಹುಳಿ ರಸವನ್ನು ಕೂಡ ಹಾಕಿದ್ದೇನೆ. ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ. ಅಂದರೆ ಬೆಂಕಿ ಜಾಸ್ತಿ ಇಟ್ಕೊಂಡ್ರೆ ಉಕ್ಕಿ ಹೋಗುವ ಚಾನ್ಸಸ್ ಉಂಟು. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡ್ರೆ ಆಯಿತು. ನೋಡಿ, ಇಲ್ಲಿ ನಿಧಾನಕ್ಕೆ ಹಾಲು ಹೊಡಿತಾನೆ ಉಂಟು. ನೋಡಿ, ನೀವು ಮಿಲ್ಕ್ ಪೌಡ್ರಿಗೆ ನೀರನ್ನು ಸೇರಿಸುವಾಗ ಗಂಟು ಕಟ್ಟುತ್ತದೆ ಏನು ಚಿಂತೆ ಬೇಡ. ನಾವು ತಿರುಗಿಸ್ತಾ ಇರುವಾಗ ಗಂಟೆಲ್ಲ ಹೊಡಿತದೆ. ಆನಂತರ ನಮಗೀಗ ಮಾಮೂಲು ಹಾಲಿನಾಗೆ ಆಗ್ತದೆ ಅದು. ಹೀಗೆ ತಿರುಗಿಸ್ತಾನೆ ಇದ್ರೆ ಆಯಿತು. ಹಾಲು ಪೂರ್ತಿ ಒಡೆದ ನಂತರ ನಾವು ಬೆಂಕಿಯನ್ನು ಹೈ ಫ್ಲೇಮಿಗೆ ಇಟ್ಕೊಂಡ್ರೆ ಆಯಿತು. ಇಲ್ಲಿ ತುಪ್ಪವನ್ನು ತಟ್ಟೆಗೆಲ್ಲ ಚೆನ್ನಾಗಿ ಸವರಿಕೊಳ್ಳಿ. ಈ ಸೈಡಿಗೆಲ್ಲ ಹೀಗೆ ಹಚ್ಚಿಕೊಳ್ಬೇಕು. ಈಗ ನೋಡಿ, ಬರ್ಫಿದು ನೀರು ಕೂಡ ಎಲ್ಲ ಡ್ರೈ ಆಗಿದೆ. ಈಗ ನಾನು ಸಕ್ಕರೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಸಕ್ಕರೆ ಹಾಕಿದ ನಂತರ ಎಲ್ಲ ಸಕ್ಕರೆ ಕರಗಿ ಇದೊಮ್ಮೆ ನೀರಾಗ್ತದೆ. ಅನಂತರ ಆ ನೀರು ಪುನಃ ನಮಗೆ ಇಲ್ಲಿ ಡ್ರೈ ಆಗಬೇಕು. ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇದ್ರೆ ಆಯಿತು. ಸ್ನೇಹಿತರೆ, ಮತ್ತು ಇದೊಂದು ನನಗೆ ರಿಕ್ವೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಶಾಪಿಗೆ ಬಂದವರೊಬ್ಬರು ಹೇಳಿದರು, ಮಿಲ್ಕ್ ಪೌಡ್ರಿದೇನಾದರೂ ರೆಸಿಪಿ ಮಾಡಿ ಹಾಕಿ ಅಕ್ಕ ಅಂತ. ಅಂದರೆ ಅವರಿಗೆ ಅಂಗನವಾಡಿಯಿಂದ ಮಿಲ್ಕ್ ಪೌಡ್ರ್ ಜಾಸ್ತಿ ಸಿಗ್ತದಂತೆ. 2 ಸಣ್ಣ ಮಕ್ಕಳಿದ್ದಾರಂತೆ. ಹಾಗೆ ನಾನು ಕೂಡ ಅಷ್ಟೇ, ಇದು ಅಂಗನವಾಡಿ ಮಿಲ್ಕ್ ಪೌಡ್ರಿಂದಲೇ ಮಾಡಿದ್ದು. ಅಂದರೆ ಇದು ನಮಗೆ ನಮ್ಮ
ಶ್ರೇಷ್ಠಿಗೆ ಸಿಕ್ಕಿದ ಮಿಲ್ಕ್ ಪೌಡ್ರು. ಹಾಗೆ ನನಗೆ ಇದನ್ನು ಅತ್ತಿಗೆ ಕೊಟ್ಟು ಕಳಿಸಿದ್ರು ರೆಸಿಪಿ ಮಾಡುವಂತ. ಇದರ ನೀರು ಕೂಡ ಡ್ರೈ ಆಯಿತು ನೋಡಿ. ಸಕ್ಕರೆ ಎಲ್ಲ ಈಗ ಪಾಕ ಆಗಿದೆ ನೋಡಿ. ಟೆಕ್ಸ್ಚರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ, ಹೇಗೆ ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ. ಮತ್ತು ಇದನ್ನು ಬೆಂಕಿಯನ್ನು ಹೆಚ್ಚು ಕಡಿಮೆ ಮಾಡಿಕೊಂಡೇ ನಾವು ಇದನ್ನು ಮಾಡಬೇಕು ಅಷ್ಟೇ. ಮತ್ತು ಸ್ವಲ್ಪ ಸಿಡಿತದೆ ಕೂಡ ಇದು, ಹಾಗಾಗಿ ತಳ ಹಿಡಿಯುವ ಚಾನ್ಸಸ್ ಕೂಡ ಇರ್ತದೆ. ಮತ್ತು ಒಂದು ಸ್ವಲ್ಪ ಸಿಡಿತದೆ ಕೂಡ. ಮತ್ತು ಜಾಸ್ತಿ ಎಲ್ಲ ಮಾಡೋರು ಒಲೆ ಇದ್ದರೆ ಒಲೆಯಲ್ಲಿ ಮಾಡಿದರೆ ಒಳ್ಳೆಯದು ಅಂತ ನಂಗೆ ಅನಿಸ್ತದೆ. ಮಾತ್ರ ದಪ್ಪ ತಳದ ಪಾತ್ರೆಯನ್ನೇ ಇದಕ್ಕೆ ಇಡಬೇಕು ನೋಡಿ. ಇದು ಪೂರ್ತಿ ಆಯಿತು ನೋಡಿ, ಇದೀಗ ಆಯಿತು. ಸೈಡಿಂದೆಲ್ಲ ಎಣ್ಣೆ ಕೂಡ ಬಿಟ್ಕೊಂಡು ಬರ್ತದೆ ನೋಡಿ. ನಾವು ಇದಕ್ಕೇನು ನಾವು ತುಪ್ಪ ಏನೋ ಹಾಕಲಿಲ್ಲ ಅಂದರೆ ನೋಡಿ, ಸೈಡಿಂದೆಲ್ಲ ಇದ್ರೊಂದು ನೋಡಿ ಎಣ್ಣೆ ಬಿಟ್ಕೊಂಡು ಬರ್ತದೆ. ಈಗ ಇಷ್ಟ ಆದರೆ ಸಾಕು. ನಾವು ಇದನ್ನು ಇನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ಳ. ಹೀಗೆ ಚೆನ್ನಾಗಿ ತಟ್ಟೆಗೆ ನಾವು ಸವರಿಕೊಂಡ್ರೆ ಆಯಿತು. ಒಂದೇ ಲೆವೆಲ್ ಮಾಡಿಕೊಂಡ್ರೆ ಆಯಿತು. ತುಂಬ ಒತ್ತಿ ಮಾಡಿಕೊಳ್ಳೋದು ಬೇಡ, ಹಗುರವಾಗಿ ಲೆವೆಲ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ತುಪ್ಪನ ಸೌಟಿಗೆ ಹಾಕಿಕೊಂಡೆ. ಇದರಿಂದ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಮ್ಮ ಬರ್ಫಿ ಮಾಡಿ ಸುಮಾರು ಒಂದು 2 ಗಂಟೆ ಅಷ್ಟು ಹೊತ್ತಾಯಿತು. ಇನ್ನು ನಾವು ಇದನ್ನು ಕಟ್ ಮಾಡಿಕೊಳ್ಳುವ. ನೋಡಿ ಸ್ನೇಹಿತರೆ, ನಮ್ಮ ಬರ್ಫಿ ಕೂಡ ರೆಡಿಯಾಗಿದೆ ನೋಡಿ. ಯಾವ ರೀತಿ ಬಂದಿದೆ ನೋಡಿ. ಟೇಸ್ಟ್ ಮತ್ತು ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿದ್ರಲ್ಲ, ಹಾಗಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ.